ನೀವು ಯಾಕೆ ಅಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಇವಾಗ ಏನಾಗಿದೆಯಲ್ಲ ಅದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಇನ್ನು ಮುಂದೆ ಆಗೋದು ಕೂಡ ಒಳ್ಳೆಯದಕ್ಕೆ ಆಗುತ್ತೆ. ನಮ್ಮ ಕೈಯಲ್ಲಿ ಏನು ತಡೆಯೋಕ್ಕಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಇವಾಗ ಆಲ್ರೆಡಿ ಕೈ ಮೀರಿ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದನ್ನ ಫಸ್ಟ್ ನಿಲ್ಲಿಸಿ. ನೆನಪಿರಲಿ, ಈ ಸಮಯ ಯಾವಾಗಲೂ ಹೀಗೆ ಇರಲ್ಲ, ಖಂಡಿತ ಕಳೆದು ಹೋಗುತ್ತದೆ. ಅಗತ್ಯವಾಗಿ ಒಳ್ಳೆಯ ದಿನಗಳು ನಿಮ್ಮ ಬಾಳಲ್ಲಿ ಬಂದೇ ಬರ್ತವೆ. ಇದನ್ನ ಯಾವಾಗಲೂ ನೆನಪಿಡಿ. ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂದರೆ ಬರೀ ಚಿನ್ನವನ್ನೇ ಮುಟ್ಟಬೇಕು. ಹಾಗೆಯೇ ಬಯಸಿದ್ದೆಲ್ಲ ಸಿಗಬೇಕು ಅಂದರೆ ಸಿಗೋದನ್ನೇ ಬಯಸಬೇಕು. ಕಣ್ಣೀರು ಸುರಿಸೋದು ಸುಲಭ, ಆದರೆ ಕಣ್ಣೀರು ತುಂಬಿದ ದಿನಗಳನ್ನು ಕಳೆಯೋದು ತುಂಬಾ ಕಷ್ಟ. ಪ್ರೀತಿನ ಎಲ್ಲರೂ ಮಾಡ್ತಾರೆ, ಆದರೆ ನಿಜವಾದ ಪ್ರೀತಿ ಸಿಗೋದು ತುಂಬಾ ಕಷ್ಟ. ನೋವಿನಲ್ಲೂ ನಗುವವರನ್ನು ನೋಡಬಹುದು, ಆದರೆ ನೋವಿನಲ್ಲೂ ನಗುವ ಮುಖದ ಹಿಂದಿರುವ ನೋವನ್ನು ಕಾಣೋದು ತುಂಬ ಕಷ್ಟ. ಈ ಜೀವನ ಅಂದ್ರೇ ಹೀಗೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮೇಲಿನ ನೋಟಕ್ಕೆ ನಗ್ತಿರಬೇಕು. ನೋವು ನುಂಗಿ ನಗು ನಗುತ್ತಾ ಸಾಗೋದೇ ಈ ಜೀವನ. ಹಲೋ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದಿಷ್ಟು ಪ್ರೇರಣಾತ್ಮಕ ನುಡಿಗಳನ್ನು ಹಂಚಿಕೊಳ್ತಿದ್ದೇನೆ. ಹೊಸ ಗುರಿಯತ್ತ ಸಾಗುವುದನ್ನು ಯೋಚಿಸುತ್ತಿದ್ದೀರಾ? ಇದೇ ನಿಮಗೆ ಬೇಕಾದ ಸಂಕಲ್ಪ ಮತ್ತು ತಕ್ಷಣದ ಶಕ್ತಿ. ನೀವು ಇಂದು ಯಾರೋ, ಆದರೆ ನಾಳೆ ನೀವು ಅಗತ್ಯವಿರುವುದಕ್ಕಿಂತ ಹೆಚ್ಚು ಸಾಧನಶೀಲರಾಗುತ್ತೀರಿ. ಕಷ್ಟಗಳು ನಿಮ್ಮನ್ನು ಬಲಿಷ್ಠವನ್ನಾಗಿಸುತ್ತವೆ. ಸವಾಲುಗಳು ನಿಮ್ಮನ್ನು ಚಿಂತನಶೀಲರನ್ನಾಗಿಸುತ್ತವೆ. ಮತ್ತು ನಿಮಗೆ ಈಗ ಎಷ್ಟೆಲ್ಲ ಕಷ್ಟಗಳು ಬರ್ತಾ ಇವೆ, ಮುಂದಿನ ದಿನಗಳಲ್ಲಿ ನೀವು ಅದನ್ನು ಜಯಿಸಿದ ನಂತರ ನೀವು ಹೆಚ್ಚು ಬಲಿಷ್ಠವಾಗುತ್ತೀರಿ. ಹೀಗಾಗಿ ಧೈರ್ಯ ವಹಿಸಿ. ಹೆಚ್ಚು ಒತ್ತಡವೆಂದರೆ ಹೆಚ್ಚು ಶಕ್ತಿಯಂತೆ. ನೀವು ನಿಮ್ಮ ಕನಸುಗಳಿಗೆ ಸಿಂಚನೆಯಾಗಿರುವಾಗ ಏನೂ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ನಿರಂತರ ಪ್ರಯತ್ನವೇ ನಿಮ್ಮ ಯಶಸ್ಸಿನ ಕೀಲಿಕೈ. ನಿಮ್ಮ ಕನಸುಗಳನ್ನು ತಲುಪಲು ನೀವು ಜೀವನದಲ್ಲಿ ಒತ್ತಡವನ್ನು ಎದುರಿಸುತ್ತಿದ್ದರೆ ಅದನ್ನು ಶಕ್ತಿಯಾಗಿ ಬಳಸಿರಿ. ನಿಮ್ಮ ಪರಿಶ್ರಮವೇ ಯಶಸ್ಸು. ನೀವು ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿಲ್ಲ. ನೀವು ಎಲ್ಲವನ್ನು ಕಳೆಯುವಂತೆಯೇ ಹೊಸದಾಗಿ ಪಡೆಯುವ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ. ಹೊಸ ಅವಕಾಶ ಸ್ವೀಕರಿಸಲು ಹೆಜ್ಜೆ ಹಾಕಿ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ನಷ್ಟವನ್ನು ಅನುಭವಿಸುತ್ತಿದ್ದರೆ ಅದು ಹೊಸ ಅವಕಾಶಗಳಿಗೆ ದಾರಿಯಾಗಿದೆ. ಹೊಸ ಮಾರ್ಗಗಳನ್ನು ಕಾಣಲು ನಿರೀಕ್ಷೆ ಇಡಿ. ನಿಮ್ಮ ಜೀವನವು ದಾರಿಯಲ್ಲಿಯೇ ಇದೆ ಎಂದು ನೀವು ಭಾವಿಸುತ್ತಿದ್ದೀರಾ? ಅಂದರೆ ನೀವು ಉನ್ನತ ಗಮ್ಯವನ್ನು ಹೊಂದಿದ್ದೀರಿ. ನಿಮ್ಮ ಪ್ರಯತ್ನಗಳಿಂದ ಪ್ರೇರಣೆಯ ಪಡೆಯಿರಿ ಮತ್ತು ಮುಂದುವರಿಯಿರಿ. ನೀವು ಈಗ ಯಾರಾಗಿರುತ್ತೀರಿ ಎಂದು ಭಾವಿಸುತ್ತಿದ್ದೀರಾ? ಅಂದರೆ ನೀವು ಹೆಚ್ಚು ಸಾಧನೆಗೆ ಹೋಗುತ್ತಿದ್ದೀರಿ. ನಿಮ್ಮ ಪ್ರಯತ್ನ ಮತ್ತು ಶ್ರದ್ಧೆ ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತದೆ. ನೀವು ಇನ್ನಷ್ಟು ಶ್ರದ್ಧೆ ಮತ್ತು ಶ್ರಮವನ್ನು ಹಾಕಿದಾಗ ನಿಮ್ಮ ಯಶಸ್ಸು ನಿಮ್ಮದಾಗುತ್ತದೆ. ಇವು ಕೇವಲ ಸಮಯದ ಪ್ರಶ್ನೆ. ನಿಮ್ಮ ಒಳಗಿರುವ ಶಕ್ತಿ ಮತ್ತು ಶ್ರದ್ಧೆ ಬಲವಂತವಾಗಿ ನಿಮ್ಮನ್ನು ಉತ್ತೇಜಿಸುತ್ತವೆ. ನಿಮ್ಮ ಶ್ರದ್ಧೆ ಮತ್ತು ಶ್ರಮ ನಿಮ್ಮ ಯಶಸ್ಸನ್ನು ರೂಪಿಸುತ್ತದೆ. ಇದು ಕೇವಲ ಸಮಯದ ವಿಷಯ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಸಮಯ ಹೀಗೆ ಇರಲ್ಲ. ಖಂಡಿತ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ನೀವು ಯಾವಾಗಲೂ ಉತ್ತಮವಾಗಿರಲು ಮತ್ತು ಶ್ರದ್ಧೆ ಇಡುವಂತೆ ಪ್ರೇರಣೆಯಾಗಿರಲು ಈ ಮಾತುಗಳು ಸಹಕರಿಸುತ್ತವೆ ಅಂತ ಅಂದ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾನು ಮತ್ತೆ ಇಂತಹದೇ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ದಿನಗಳನ್ನು ಉತ್ತಮವಾಗಿಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.